ಈ ಬೆಂಗಳೂರು ಹತ್ರ ವರ್ತೂರು ಅಂತ ಒಂದು ಪುಟ್ಟ ಗ್ರಾಮ ಇದೆ. ಅಲ್ಲೊಬ್ಬ ಕೃಷಿಕರಿದ್ರು. ಅವ್ರಿಗಿಬ್ಬರು ಹೆಂಡಂದಿರು. ಇಬ್ರು ಹೆಂಡಂದಿರಿಂದ 19 ಜನ ಮಕ್ಕಳು. ಮನೆಯಲ್ಲಿ ಬಡತನ. ಮಕ್ಕಳ ಶಾಲೆ ಬಗ್ಗೆ ಯೋಚನೆ ಮಾಡೋಕೆ ಸಾಧ್ಯ ಇಲ್ಲ. ಈ 14ನೇ ಹುಡುಗ ಇದ್ದಬ್ಬ, ಅವನ ಹೆಸರು ನಾರಾಯಣ ಅಂತ. ಅದ ದೈಹಿಕವಾಗಿ ಸ್ವಲ್ಪ ಅಶಕ್ತ. ಅದಕ್ಕೆ ಅವ್ನ ತಂದೆ ತಾಯಿ ಏನ್ ಮಾಡಿದ್ರು, ಇವನು ಹೊಲದ ಕೆಲಸ ಸರಿಯಾಗಲ್ಲ, ಇವನಿಗೆ ಶಾಲೆ ಕಳಿಸಿ ಅಂತ. ಅವರಲ್ಲಿ ಹತ್ತಿರದಲ್ಲಿ ಆಗ್ತಾನೆ ಶುರು ಆಗಿದ್ದು ಶಾಲೆ ಕಳಿಸಿದ್ರು. ಉಳಿಕೆ ಮಕ್ಕಳೆಲ್ಲ ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಈತ ಶಾಲೆಗೆ ಹೋದ ಮೊದಲ ಬಾಲಕ ಬಹುಶಃ ಆ ಮನೆಯಲ್ಲಿ. ಪ್ರಾಥಮಿಕ ಶಿಕ್ಷಣ ಮುಗಿತಿದ್ದ ಹಾಗೆ ಅಲ್ಲೇ ಮಾಧ್ಯಮಿಕ ಶಾಲೆಯನ್ನು ಪ್ರಾರಂಭ ಆಯಿತು. ಅಲ್ಲೇ ಶಿಕ್ಷಣ ಮುಂದುವರಿಸಿದ. ಮ್ಯಾಟ್ರಿಕ್ ಪರೀಕ್ಷೆ ಪಾಸ್ ಆಯ್ತು. ಒಂದು ಶಿಕ್ಷಣ ಕಾಲೇಜ್ ಇಲ್ಲ ಊರಲ್ಲಿ. ಮನೆಯಲ್ಲಿ ಒಂದಿಷ್ಟು ಮೇಕೆ ಇದ್ದು ಅವ್ನು ಮೇಯಿಸ್ಕೊಂಡ್ ಬರೋದೇ ನಾರಾಯಣನ ಕೆಲಸ. ಹಸಿವೆ ಆದಾಗ ಅದೇ ಮೇಕೆ ಹಾಲನ್ನೇ ಕುಡಿದು ಬಿಡ್ತಿದ್ದ. ಅದರಿಂದಾನೂ ಏನೋ ಆರೋಗ್ಯ ಸುಧಾರಿಸ್ಬಿಡ್ತು. ಒಂದು ದಿನ ಮೇಕೆ ಮೇಯಿಸ್ಕೊಂಡ್ ಬರೋದು ತುಂಬಾ ತಡ ಆಯ್ತು. ಈ ಸಂಜೆ ಹೊತ್ತಿಗೆ ತಾಯಿ ಮೇಕೆ ಬರದೆ ಹೋದ್ರೆ ಮರಿಗಳು ಕೂಗಿ ಕೂಗಿ ಕೂಗ್ತಾವೆ, ಗೋಳಿಡ್ತಾವೆ. ಇವ್ರ ಮನೇಲಿ ಹಾಗೆ ಆಯ್ತು. ನಾರಾಯಣನ್ ತಂದೆ ಕೋಪ ಹೆಚ್ಚಾಯ್ತು. ತಡಾಗಿ ಬಂದಿದ್ದಾನ ಮಗ ಅಂತ ಹೇಳಿ ಸಿಟ್ಟಿಂದ ಚೆನ್ನಾಗಿ ಹೊಡೆದ್ರು. ದೇಹಕ್ಕೆ ಬಿದ್ದ ಪೆಟ್ಟಿಗಿಂತ ಅಭಿಮಾನಕ್ಕೆ ಬಿದ್ದ ಪೆಟ್ಟು ಹೆಚ್ಚಾಯ್ತು. ರಾತ್ರಿ ಎಲ್ಲರೂ ಮಲಗಿದಾಗ ಬಾಲಕ ಮನೆ ಬಿಟ್ಟು ಹೊರಡ್ಬಿಟ್ಟ. ಬೇಡ ಇರೋದು ಮನೇಲಿ, ಹೊಡಿಸ್ಕೊಂಡು ಯಾಕೆ ಇರ್ಬೇಕು ಅಂತ. ಯಾಕಂದ್ರೆ ಇವನಿಗೆ ಶಾಲೆಗೆ ಹೋಗಿದ್ದ, ನಾಜೂಕಾಗಿ ಗಟ್ಟಿ ಕೆಲಸ ಮಾಡಿದವನಲ್ಲ. ಒಂದ್ಸಲ ಪೆಟ್ಟು ಬಿದ್ದಾಗ ಬಹಳ ನೋವಾಗಿ ಮನೆ ಬಿಟ್ಟು ಹೊರಟ. ಬೆಂಗಳೂರು ಸೇರ್ಕೊಂಡ. ಒಂದು ಹೋಟೆಲಲ್ಲಿ ಮಾಣಿಯಾಗಿ ಕೆಲಸ ಮಾಡ್ಕೊಂಡ. ಹಗಲೆಲ್ಲ ಅಲ್ಲೇ ಕೆಲಸ, ಅಲ್ಲೇ ರಾತ್ರಿ ವಸ್ತಿ. ಅವ್ರಿಗೇನು ಬೇರೆ ಜಾಗ ಕೊಡ್ತಾರ, ಅಲ್ಲೇ ಮಲ್ಕೊ ಅಂತಿದ್ರು. ಕಲಿಬೇಕನ್ನೋ ಆಸೆ ಇತ್ತು. ಒಂದ್ ದಿವಸ ಸಂಜೆ ಹತ್ತಿರದ ಒಂದು ಸಂಸ್ಥೆಗೆ ಹೋಗಿ ಹಿಂದಿ ಭಾಷೆಯಲ್ಲಿ ಪ್ರಥಮ, ಮಾಧ್ಯಮ ಮತ್ತು ರಾಷ್ಟ್ರಭಾಷಾ ಪರೀಕ್ಷೆ ಪಾಸ್ ಮಾಡಿದ. ಅದ್ರ ಜೊತೆ ಟೈಪಿಂಗು ಕಲ್ಕೊಂಡ. ಸಾಯಂಕಾಲ ಸಂಜೆ ಮುಂದೆ ಒಂದು 23 ಜನ ಬಡ ಮಕ್ಕಳಿಗೆ ಪುಕ್ಕಟೆಯಾಗಿ ಪಾಠ ಹೇಳಿಕೊಡ್ತಿದ್ದ. ಆಗ ಸಂಬಳ ಎಷ್ಟು ಕೊಟ್ಟ? 7 ರೂಪಾಯಿ. ಮನೆಯಲ್ಲಿ ತಂದೆ ಮಗನ್ ಹೊಡೆದ್ರೇನೋ ನಿಜ, ಅದ್ರ ಮಗ ಓಡಿ ಹೋದಾಗ ಏನ್ ಮಾಡ್ಬೇಕು ಅಂತ ಗಾಬರಿ ಆಗಿರ್ಬೇಕು. ಎಲ್ಲಾ ಕಡೆ ಹುಡ್ಸೋಕ್ ಪ್ರಯತ್ನ ಮಾಡಿದ್ರು, ದುಃಖ ಪಟ್ರು. ಮನಸ್ಸಲ್ಲಿ ನೋವು ಉಳಿತು, ನಾವು ಹೊಡೆದಕ್ಕೆ ಮಗ ಬಿಟ್ಟು ಹೋದ ಅಂತ. ಈ ನಾರಾಯಣ ಮ್ಯಾಟ್ರಿಕ್ ಪಾಸ್ ಆದ್ರಿಂದ, ಹಿಂದಿ ಚೆನ್ನಾಗಿ ಬರ್ತಿದ್ರಿಂದ ಒಂದು ಟ್ರಾನ್ಸ್ಪೋರ್ಟ್ ಕಂಪನಿಯಲ್ಲಿ ಕೆಲಸ ಸಿಕ್ತು. ಅಟೆಂಡರ್ ಹುದ್ದೆಯಿಂದ ಮ್ಯಾನೇಜರ್ ಆಗೋದಕ್ಕೆ ಬಹಳ ಸಮಯ ಬೇಕಾಗ್ಲಿಲ್ಲ ಅವರಿಗೆ. ಯಾಕಂದ್ರೆ ಇವರಿದ್ದ ಬಂಡವಾಳ ಏನು? ಸತತ ಪರಿಶ್ರಮ ಮತ್ತು ಪ್ರಾಮಾಣಿಕತೆ. ಮುಂದೆ ಸಂಬಳ 500 ರೂಪಾಯಿ ಆಯ್ತು. ಬೆಂಗಳೂರು, ಮುಂಬೈ ಎಲ್ಲಾ ಕಡೆ ಹೋಗಿ ಸಮರ್ಥವಾಗಿ ಕೆಲಸ ಮಾಡಿದ್ರು. ಆ ಹೊತ್ತಿಗೆ ಯಾವುದೋ ಒಂದು ವಿಷಯದಲ್ಲಿ ತಾತ್ವಿಕ ಭಿನ್ನಾಭಿಪ್ರಾಯ ಬಂದು ಕಂಪನಿ ಬಿಟ್ಟು ಬೆಂಗಳೂರಿಗೆ ಬಂದು ಮತ್ತೊಂದು ಟ್ರಾನ್ಸ್ಪೋರ್ಟ್ ಕಂಪನಿ ಸೇರ್ಕೊಂಡ್ರು. ಆಗಲೇ ಕಷ್ಟಪಟ್ಟು ದುಡ್ಡು ಸೇರಿಸಿ ಇಟ್ಟಿದ್ರಲ್ಲ ಮುಂದೆ ಇರಲಿ ಅಂತ 10,000 ರೂಪಾಯಿ ಆಗಿ. ಒಂದ್ಸಲ ಇವನು ಬೆಂಗಳೂರಲ್ಲಿ ಹೋಗ್ತಿರ್ಬೇಕಾದ್ರೆ ಇವರು ಅಣ್ಣಂದಿರದ್ರಲ್ಲ 13 ಜನ ಮೇಲೆ ಯಾವನೊಬ್ಬ ಇವನು ನೋಡ್ಬಿಟ್ಟ. ತಮ್ಮನ್ ಗಟ್ಟಿಯಾಗಿ ಅಪ್ಕೊಂಡ. ಇಬ್ರು ಮನ್ಸಾರಿ ಹತ್ರು. ಅಣ್ಣ ಇವನ್ ಹಿಡ್ಕೊಂಡು ಮನೆ ಕರ್ಕೊಂಡು ಹೋದ. ಮಗ ಸತ್ತೇ ಹೋಗಿದ್ದ ಅಂತ ತಿಳ್ಕೊಂಡಂತ ಅಪ್ಪನ್ಗೆ ಹರ್ಷಾಶ್ರು ತಡೆಯೋಕಾಗ್ಲಿಲ್ಲ. ಇವರಿಲ್ಲ ಅಂತ ಹೇಳಿ ಜಮೀನೆಲ್ಲ ಪಾಲ್ ಮಾಡ್ಬಿಟ್ಟಿದ್ರು. ಎಲ್ಲ ಇವನಿಗೆಲ್ಲ ಹೇಗಿದ್ರು, ಇನ್ನು ಎಷ್ಟೇ ಮಕ್ಕಳು ಅಂತ ಹೇಳಿ ಇವನಿಗೆ ಸಿಕ್ಕದ್ದು 1.5 ಎಕರೆ ಒಣ ಭೂಮಿ. ಮದುವೆ ಮಾಡ್ಬೇಕು. ಅಕ್ಕನ ಮಗಳ ಜೊತೆಗೇನೆ ಮದುವೆ ಆಯ್ತು. ಆ ಮನೆ ಸೇರಿದಂತ ಹೆಣ್ಣು ದೇವತೆ ಆದ್ಲು. ಪರಿಶ್ರಮದಿಂದ ಸ್ನೇಹಿತೆ ಆದ್ಲು, ಪ್ರೇಮದಿಂದ ತಾಯಿ ಆದ್ಲು. ನಾರಾಯಣ ರೆಡ್ಡಿಯವರು ಆಕೆನ ಮನೆ ದೇವತೆಯಂತೆ ಭಾವಿಸಿ ನಡೆದ್ರು. ಇಬ್ರು ಹಗಲು ರಾತ್ರಿ ದುಡಿದ್ರು. ಅದೇ 1.5 ಎಕರೆಯಲ್ಲಿ ಕೃಷಿ ಕಲ್ತರು, ಮತ್ತೊಬ್ರಿಗೆ ಕಲಿಸಿದ್ರು. ಈ ಸಾವಯವ ಕೃಷಿ ಅಂತ ಹೇಳ್ತೀವಲ್ಲ, ಮನಸ್ಸನ್ನು ಸೆಳಿತು. ಅದರಲ್ಲಿ ತನ್ಮಯರಾಗಿ ಹೋದ್ರು. ಮತ್ತೊಂದು ಜಮೀನು ಕೊಂಡ್ಕೊಂಡ್ರು. ಈಗ ಅವ್ರ ಜಮೀನಿನ ಬೆಲೆ ಎಷ್ಟಿದೆ ಗೊತ್ತಾ ಸ್ವಾಮಿ? 40 ಕೋಟಿ ರೂಪಾಯಿಗಿಂತ ಹೆಚ್ಚಿದೆ. ನಾರಾಯಣ ರೆಡ್ಡಿಯವರು ಇಂದು ಸಾವಯವ ಕೃಷಿಯಲ್ಲಿ ಭಾರತದಲ್ಲಿ ಅತ್ಯಂತ ಮಾನ್ಯರಾದವರು ಅಂತ ಹೆಸರು ಮಾಡಿದ್ರು. ತಮ್ಮ ಜಮೀನೊಳಗೆ 15,000 ಮರ ನೆಟ್ಟಿದ್ರು. ಬೇರೆಯವರನ್ನ ಪ್ರೋತ್ಸಾಹ ಮಾಡಿ ಕೋಟ್ಯಾಂತರ ಮರ ನೆಡೋದಕ್ಕೆ ಕಾರಣ ಆಗಿದ್ದಾರೆ. ಅವ್ರ ವಯಸ್ಸು ನೋಡ್ಬೇಕು ಹೇಗೆ ಅಂತ. 7-8 ಬಾರಿ ವಿಶ್ವ ಪರ್ಯಟನೆ ಮಾಡಿದ್ದಾರೆ. ಬೇರೆ ಬೇರೆ ದೇಶದವ್ರು ಕರೀತಾರೆ ಅವ್ರನ್ನ ಸಾವಯವ ಕೃಷಿ ಬಗ್ಗೆ ಹೇಳ್ಕೊಡಿ ಅಂತ ಹೇಳ್ತಾರೆ. ಇತ್ತೀಚೆಗೆ ಅವರ ನಮ್ಮಿಂದ ದೂರ ಆದ್ರು, ಕಾಲ ಆದ್ರು. ಆದ್ರೆ ಅವ್ರು ಹಚ್ಚಿದಂಥ ಜ್ಞಾನ ಮಾತ್ರ ಉಳ್ಕೊಂಡಿದೆ. ಅವ್ರು ಮೆಚ್ಚಿಕೊಂಡಂಥ ಜನ ಇವತ್ತಿಗೂ ಅವ್ರು ನೆನೆಸ್ತಾರೆ. ಅವ್ರಿಗೆ ದಣವರೋದೇ ಇರಲಿಲ್ಲ. ಅವ್ರ ಜೀವನ, ಅವರನ್ನು ಕಂಡವನು ನಾನು. ಅವ್ರ ಜೊತೆ 2-3 ಸಲ ಭೇಟಿಯಾಗಿ ಮಾತಾಡಿದವನು. ಅವ್ರು ನೋಡಿದಾಗ ಅನಿಸ್ತಾ ಇತ್ತು, ಎಲ್ಲಿಂದ ಎಲ್ಲಿಗೆ ಪಯಣ ಜೀವನದ್ದು. ಅನಾಮಧೇಯನಾಗಿ ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿ 19 ಮಕ್ಕಳಲ್ಲಿ ಒಬ್ಬನಾಗಿ ಕಷ್ಟಗಳ ಅಗ್ನಿ ಪರೀಕ್ಷೆಯಲ್ಲಿ ಹಾಯ್ದು ಸ್ವತಃ ಸಿದ್ಧರಾಗಿ ಬೆಳೆದಂಥ ಆಗಿದ್ದಂಥ ಶ್ರೀ ನಾರಾಯಣ ರೆಡ್ಡಿ ಅವರ ತ್ರಿವಿಕ್ರಮತೆ ಇದೆಯಲ್ಲ, ತ್ರಿವಿಕ್ರಮತೆ ಅನ್ನೋದು. ಪುಟ್ಟ ಹುಡುಗ, ಅನಾಮಧೇಯ ಹುಡುಗ, ಬಡಬಾತನ ಹುಡುಗ ಇತ್ತು ತ್ರಿವಿಕ್ರಮ ಆಗಿ ಜಗತ್ತೆಲ್ಲ ಅವರನ್ನು ಕರಿಬೇಕು ಅನ್ನೋದಾದ್ರೆ ಈ ಸಾಧನೆ ಇದೆಯಲ್ಲ, ಯಾರಾದರೂ ಸಾಧನೆ ಮಾಡೋರಿಗೆ ಇದು ಮಾದರಿ ಆದ ಹಾಗೆ. ಅಯ್ಯೋ ನನ್ನಲ್ಲಿ ಏನಿದೆಪ್ಪ, ನಾನು ಬಡವ, ನಮ್ಮ ಮನೇಲಿ ಏನಿದೆ, ಊಟಕ್ಕೆ ಗತಿ ಇಲ್ಲ ಅಂತ ಗೊಣಕೊಂಡು ಕೂಡೋರಿಗೆ ನಾರಾಯಣ ರೆಡ್ಡಿ ಅವರ ಜೀವನ ಒಂದು ಎಚ್ಚರಿಕೆ ಗಂಟೆ ಆಗ್ಬೇಕು. ಅಂತವ್ರು ಇತರಲ್ಲ ನಮ್ಮಲ್ಲಿ. ಅಷ್ಟು ಪ್ರೀತಿ ನಾರಾಯಣ ರೆಡ್ಡಿ ಅವರು ಎಲ್ಲರ ಬಗ್ಗೆನು. ಯಾರಾದ್ರೂ ತಮ್ಮ ಹೊಲದ ಬಗ್ಗೆ ಕೇಳಿದ್ರೆ ಅವಾಗೇ ಹೋಗೇ ಬಿಡುದು. ಅಲ್ಲಿ ಇದ್ಕೊಂಡು ಹೇಳ್ಕೊಡೋದು ಹೇಗ್ ಮಾಡ್ಬೇಕು ಅಂತ ಹೇಳಿ. ಬರೀ ತನಗ್ ಬರಲಿ ಅಂತ ಇಲ್ಲೇ ಇಲ್ಲ, ಅಪೇಕ್ಷೆನೇ ಇಲ್ಲ. ಆ ಗಂಡ ಹೆಂಡತಿ ಇಬ್ರು ಶಿವಪಾರ್ವತಿಯರ ಹಾಗೆ ಬದುಕಿದ್ರಪ್ಪ. ಅವ್ರ ಜನ ತೋರಿಸಿದಂತ ಪ್ರೀತಿ ಅದ್ಭುತ ಅನ್ಸುತ್ತೆ.
ಅವ್ರನ್ನ ಗಮನಿಸ್ಬೇಕು ನಾವು, ಅವ್ರನ್ನ ಗಮನಿಸ್ಬೇಕು. ಬಡತನದ ಬೆಂಕಿಯಲ್ಲಿ ಎದ್ದು ಬಂದು ಹೇಗೆ ತ್ರಿವಿಕ್ರಮರಾದರು ಅನ್ನುವಂಥವ್ರು ನಮ್ಮ ಕಣ್ಣಿಗೆ ಮಾದರಿಯಾಗಿ ನಿಲ್ಲಬೇಕು.